ಚೀನಾ ಜೊತೆಯಲ್ಲಿ ಸಂಬಂಧವನ್ನ ಪಾಕಿಸ್ತಾನ ಸ್ಥಾಪಿಸಿಕೊಂಡಿತ್ತು 1963 ಇಂದ. ಇದು ಕೋಲ್ಡ್ ವಾರ್ನಲ್ಲಿ ಅಮೆರಿಕಾದ ತಾಕತ್ತನ್ನ ಶಕ್ತಿಯನ್ನ ಬಹಳಷ್ಟು ವೃದ್ಧಿಸಿಬಿಡ್ತು. ಚೈನಾ ಮತ್ತೆ ಅಮೆರಿಕ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಪಾಕಿಸ್ತಾನವನ್ನ ಹೀಗೆ ಇಟ್ಕೊಂಡು ಇಬ್ರು ಬಳಸ್ಕೊಳ್ಳೋಣ. ಇರಾನ್ ಅನ್ನ ಖತಮ್ ಮಾಡಿದ ನಂತರ ಆವಾಗ ಅಮೆರಿಕ ಟ್ರಂಪ್ ಚೈನಾ ಕಡೆ ತಿರುಗ್ತಾರ. ಬಲೂಚಿಸ್ತಾನವನ್ನ ಮತ್ತೊಂದು ಯುಕ್ರೇನ್ ಮಾಡ್ಕೊಳ್ಳೋದು ಟ್ರಂಪ್ದ ಉದ್ದೇಶ. ಈ ಆಸಿಮ್ ಮುನೀರ್ ಈ ಮಾತಿಗೆ ಉಗ್ರ ವಿರೋಧ, ಅಸಹನೆ ವ್ಯಕ್ತ ಆಗ್ತಾ ಇದೆ. ಟ್ರಂಪ್ ಇನ್ನು ಮುಂದೆ ಹಗ್ಗದ ಮೇಲೆ ನಡಿಬೇಕಾಗ್ತದೆ ಮುನೀರ್ ವಿಷಯದಲ್ಲಿ. ಪಾಕಿಸ್ತಾನ ಚೈನಾ ಮತ್ತು ಅಮೆರಿಕ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಿತ್ತು. ಇನ್ಫ್ಯಾಕ್ಟ್ ಆಕ್ಚುಲಿ ಅಮೆರಿಕದ ಜೊತೆ ಸೇನಾ ಒಪ್ಪಂದ ಮಾಡಿಕೊಂಡು ಬೇಕಾದದನ್ನೆಲ್ಲ ಪಡ್ಕೊಳ್ತಾನೆ ಚೈನಾ ಜೊತೆಯಲ್ಲಿ ಸಂಬಂಧವನ್ನ ಪಾಕಿಸ್ತಾನ ಸ್ಥಾಪಿಸಿಕೊಂಡಿತ್ತು 1963 ಇಂದಾನೆ. ಕೋಲ್ಡ್ ವಾರ್ನ ಉತ್ತುಂಗ ಕಾಲ ಅದು, ಆಯ್ತಾ. ಅಮೆರಿಕನ್ ಸಹ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಂದ್ರೆ ಮುಂದಿನ ಯಾವುದಾದ್ರೂ ಒಂದು ದಿನ ನಾವು ಚೀನಾ ಜೊತೆ ಮಾತಾಡಬೇಕು ಅಂದ್ರೆ ಒಂದು ಕಿಟಕಿ ತೆರೆದಿರಲಿ ಅಂತ ಪಾಕಿಸ್ತಾನವನ್ನ ಕಿಟಕಿಯಾಗಿ ಉಪಯೋಗಿಸ್ಕೊಂಡ್ರು. ಅದೇ ಆದದ್ದು 1971 ನಲ್ಲಿ ಹೆನ್ರಿ ಕಿಸಿಂಜರ್ ರಹಸ್ಯವಾಗಿ ಪಾಕಿಸ್ತಾನದ ಮೂಲಕವೇ ಚೈನಾಗೆ ಹೋಗಿ ಮಾವೋ ಸೆತುಂಗ್ ಜೊತೆ ಮಾತಾಡಿ ಚೈನಾ ಅಮೆರಿಕ ಫ್ರೆಂಡ್ಶಿಪ್ಗೆ ಅಡಿಪಾಯ ಹಾಕಿದ್ದು. ಆವಾಗ ಚೈನಾ ರಷ್ಯನ್ ಕ್ಯಾಂಪಿಂದ ಹೊರಗೆ ಬಂದು ಅಮೆರಿಕನ್ ಕ್ಯಾಂಪಿಗೆ ಸೇರ್ಕೋದು. ಇದು ಕೋಲ್ಡ್ ವಾರ್ನಲ್ಲಿ ಅಮೆರಿಕಾದ ತಾಕತ್ತನ್ನ ಶಕ್ತಿಯನ್ನ ಬಹಳಷ್ಟು ವೃದ್ಧಿಸ್ಬಿಡ್ತು. ಪಾಕಿಸ್ತಾನಕ್ಕೆ ಆ ಹಿಸ್ಟ್ರಿ ಇದೆ. ಕೋಲ್ಡ್ ವಾರ್ ಕಾಲದಲ್ಲಿ ಆ ಎರಡು ಪರಸ್ಪರ ವಿರೋಧಿ ರಾಷ್ಟ್ರಗಳ ಜೊತೆಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಬಂದಿತ್ತು ಪಾಕಿಸ್ತಾನ. ಈಗಲೂ ಸಹ ನೋಡಿ, ಸೋವಿಯತ್ ಯೂನಿಯನ್ ಇಲ್ಲ, ಅದರ ರಷ್ಯಾ ಇದೆ, ಆದ್ರೆ ಚೈನಾ ಮತ್ತು ಅಮೆರಿಕಾದಲ್ಲಿ ರೈವಲ್ರಿ ನಡೀತಾ ಇದೆ. ಮಿಲಿಟರಿ ರೈವಲ್ರಿ ಮತ್ತೆ ಇಕನಾಮಿಕ್ ರೈವಲ್ರಿ ಸಹ. ಹೀಗಾಗಿ ಚೈನಾ ಜೊತೆಯಲ್ಲಿ ಮಾತಾಡೋದಕ್ಕೆ ಈಗಲೂ ಒಂದು ಕಿಟಕಿ ಓಪನ್ ಆಗಿರಲಿ ಅಂತೇನಾದ್ರೂ ಅಮೆರಿಕ ಬಯಸಿದ್ರೆ, ಟ್ರಂಪ್ ಬಯಸಿದ್ರೆ, ಆಯ್ತಾ. ಸೊ ಪಾಕಿಸ್ತಾನಕ್ಕೆ ಅದು ಅದೃಷ್ಟ ಖುಲಾಯಿಸಿದ ಕಾಲ. ಮತ್ತೆ ಆಕ್ಚುಲಿ ಇನ್ಫ್ಯಾಕ್ಟ್ ಮುನೀರ್ ಜೂನ್ ನಲ್ಲಿ ಅಮೆರಿಕಾದಿಂದ ಬಂದ ನಂತರ ಚೈನಾಗೂ ಹೋಗಿದ್ರು. ಸೊ ಮಾತುಕತೆ ನಡೆದಿದೆ. ಮತ್ತೆ ಈಗ ಅಮೆರಿಕ ಹೋಗಿದ್ದಾರೆ. ಸೊ ಚೈನಾ ಅವಾಗ ಹೋಗಿ ಕೂಡ್ದು ಅಮೆರಿಕದಿಂದ ಸಂಬಂಧ ಕಳ್ಕೋಬೇಕು ಅಂತ ತಾಕೀತು ಮಾಡಿದ್ರೆ ಮುನೀರ್ ಮತ್ತೆ ಹೋಗ್ತಾ ಇರ್ಲಿಲ್ಲ. ಹೀಗಾಗಿ ಚೈನಾ ಮತ್ತೆ ಅಮೆರಿಕ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಪಾಕಿಸ್ತಾನವನ್ನ ಹೀಗೆ ಇಟ್ಕೊಂಡು ಇಬ್ರು ಬಳಸ್ಕೊಳ್ಳೋಣ ಅಂತ ಬಹುಶಃ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಹೀಗಾಗಿಯೇ ನೋಡಿ, ಭಾರತದ ಮೇಲೆ 50% ಟ್ಯಾಕ್ಸ್ ವಿಧಿಸಿದ ಅಮೆರಿಕ ಚೈನಾದ ಮೇಲೆ ಟ್ಯಾಕ್ಸ್ ವಿಧಿಸೋದನ್ನ 145% ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಂತ ಟ್ರಂಪ್ ಅದನ್ನ ನವೆಂಬರ್ 10ರವರೆಗೆ ಮುಂದೂಡಿದ್ದಾರೆ. ನಮ್ಮ ಮೇಲೆ ಏನೂ ಒಂದು ಆಕ್ಚುಲಿ ಬದಲಾವಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ 27ಕ್ಕೆ 50% ಆಗ್ತದಂತೆ ನಮ್ಮ ಸರಕುಗಳ ಮೇಲೆ ಟ್ಯಾಕ್ಸ್. ಆದ್ರೆ ಚೈನಾದ ಮೇಲೆ ನವೆಂಬರ್ 10ರವರೆಗೂ ಆ 145% ಬರೋದಿಲ್ಲ. ಅಂದ್ರೆ ಏನೋ ನಡೀತಾ ಇದೆ. ಅಥವಾ ಆಕ್ಚುಲಿ ಇರಾನ್ ಅನ್ನ ಖತಮ್ ಮಾಡಿದ ನಂತರ ಆವಾಗ ಅಮೆರಿಕ ಟ್ರಂಪ್ ಚೈನಾ ಕಡೆ ತಿರುಗ್ತಾರ, ಹಾಗೇನೆ ಇರಬಹುದು. ಯಾಕಂದ್ರೆ ಇನ್ಫ್ಯಾಕ್ಟ್ ಟ್ರಂಪ್ರ ಮೊದಲ ಗುರಿ ಚೀನಾನೇ. ಈಗ ಮಧ್ಯದಲ್ಲಿ ಈ ಇರಾನ್ ಬಂದು ಆ ಕಡೆ ಗಮನ ಕೊಡಬೇಕಾಯ್ತು. ಹೀಗಾಗಿ ಮತ್ತೆ ಆಕ್ಚುಲಿ ಸೊ ಹೀಗಾಗಿ ಒಂಥರ ಚೈನಾವನ್ನ ಪಾಕಿಸ್ತಾನವನ್ನ ಖುಷಿಯಾಗಿಡೋದಕ್ಕೆ ಮತ್ತೆ ಚೈನಾವನ್ನು ಸಹ ತನ್ನ ಕಡೆಗೆ ತಾತ್ಕಾಲಿಕ ಇಟ್ಟುಕೊಳ್ಳೋದಕ್ಕೋಸ್ಕರ ಭಾರತವನ್ನ ದೊಡ್ಡದಾಗಿ ಟಾರ್ಗೆಟ್ ಮಾಡಕ್ ಬಂದಿದೆಯಾ ಟ್ರಂಪ್ಗೆ? ಅಂದ್ರೆ ಇಂಡಿಯಾ ಈ ಕ್ರಾಸ್ ಫೈರ್ ಅಲ್ಲಿ ಸಿಗಾಕೊಂಡಿದೆಯಾ ಅಂತ ನಾವು ನೋಡಬಹುದು. ಸೊ ಸರ್, ನಿಮ್ಮ ಪ್ರಶ್ನೆಗೆ ಕೊನೆಯಲ್ಲಿ ಒಂದ್ ಸಾಲಿನಲ್ಲಿ ಉತ್ತರ ಅಂತಂದ್ರೆ ಪಾಕಿಸ್ತಾನ ಮ್ಯಾನೇಜ್ ಮಾಡ್ಕೋಬಲ್ದು ಎರಡೂ ಸೂಪರ್ ಪವರ್ಗಳನ್ನ ಅಥವಾ ಎರಡು ಮೇಜರ್ ಪವರ್ಗಳನ್ನ. ಅದು ಬಹುಶಃ ನಡೀತಾ ಇದೆ, ಆದ್ರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಂತ ನಾನು ಹೇಳ್ತೀನಿ. ಇನ್ಫ್ಯಾಕ್ಟ್ ನಾವು ಬಲೂಚಿಸ್ತಾನ್ ರೆವಲ್ಯೂಷನರಿ ಆರ್ಮಿ ಇದೆಯಲ್ಲ, ಅದರ ಚೀಫ್ ಮೀರ್ ಯಾರ್ ಬಲೂಚ್ ಅವರೇ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನ ಘೋಷಿಸಿದವರು, ಮೀರ್ ಯಾರ್ ಬಲೂಚ್, ಆಯ್ತಾ. ಸೊ ಅವರ ನೇತೃತ್ವದ ಆ ಆರ್ಗನೈಸೇಷನ್ ಅಮೆರಿಕನ್ ಸರ್ಕಾರ, ಟ್ರಂಪ್ ಸರ್ಕಾರ ಅದನ್ನ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಘೋಷಿಸಿಬಿಟ್ಟಿದೆ. ಅಂದ್ರೆ ಯಾಕೆ ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರು ಅಮೆರಿಕಾಗೆ ಈಗ ಬೇಕಾಗಿಲ್ಲ? ಅದಕ್ಕೆ ಎರಡು ಕಾರಣಗಳಿವೆ. ಒಂದು ಕಾರಣ, ಇನ್ಫ್ಯಾಕ್ಟ್
ಅಮೆರಿಕನ್ ಸೇನೆ ಇರಾನ್ ಪ್ರವೇಶಿಸಬೇಕಾದ್ರೆ ಬಲೂಚಿಸ್ತಾನದ ಮೂಲಕವೇ, ಆಯ್ತಾ. ಯಾಕಂದ್ರೆ ಇರಾನ್ ಜೊತೆನಲ್ಲಿ ಗಡಿ ಹೊಂದಿರೋದು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯ, ಆಯ್ತಾ. ಹೀಗೆ ಬಲೂಚಿಸ್ತಾನದಲ್ಲಿ ಏನಾದ್ರೂ ಗಡಬಡ್ ನಡೆದ್ರೆ ಅಥವಾ ಪಾಕಿಸ್ತಾನದ ಅಥಾರಿಟಿಗೆ ಏನಾದ್ರೂ ಧಕ್ಕೆ ಆದ್ರೆ ಅಮೆರಿಕನ್ ಸೇನೆ ಬಲೂಚಿ ನೆಲವನ್ನು ಉಪಯೋಗಿಸಿಕೊಂಡು ಇರಾನ್ಗೆ ಹೋಗೋದಕ್ಕಾಗೋದಿಲ್ಲ. ಈ ಕಾರಣಕ್ಕಾಗಿ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಡ್ತಾ ಇರುವ ಯಾವುದೇ ಶಕ್ತಿಗಳ ವಿರುದ್ಧವಾಗಿ ಟ್ರಂಪ್ ಸರ್ಕಾರ ನಿಲ್ಲುತ್ತೆ, ಅವುಗಳ ವಿರುದ್ಧ ಕಾರ್ಯಾಚರಣೆ ಕೈಗೊಳ್ಳುತ್ತೆ. ಯಾಕಂದ್ರೆ ಬಲೂಚಿಸ್ತಾನ ಪಾಕಿಸ್ತಾನದ್ದೇ ಭಾಗವಾಗಿ ಉಳಿಯೋದ್ರಲ್ಲಿ ಈಗ ಟ್ರಂಪ್ ಸರ್ಕಾರ ಅಥವಾ ಅಮೆರಿಕದ ಹಿತಾಸಕ್ತಿ ಅಡಗಿದೆ, ಮಿಲಿಟರಿ ಹಿತಾಸಕ್ತಿ. ಎರಡನೇದು, ಟ್ರಂಪ್ ಹೇಳಿದ್ರು ಪಾಕಿಸ್ತಾನದಲ್ಲಿ ದೊಡ್ಡ ತೈಲ ನಿಕ್ಷೇಪ ಇದೆ ಅಂತ ಟ್ರಂಪ್ ಹೇಳಿದ್ರು. ಅದನ್ನ ನಾವು ಹೊರಗೆ ತೆಗಿತೀವಿ, ಪಾಕಿಸ್ತಾನ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಆಗ್ತದೆ, ಯಾರು ಗೊತ್ತು ಮುಂದೆ ಒಂದಿನ ಇಂಡಿಯಾನು ಸಹ ಪಾಕಿಸ್ತಾನದಿಂದ ಪೆಟ್ರೋಲಿಯಂ ತಗೋಬಹುದು ಅಂತೆಲ್ಲ ಕತೆ ಹೇಳಿದ್ರು. ಆಕ್ಚುಲಿ ಇಲ್ಲ, ಪಾಕಿಸ್ತಾನದಲ್ಲಿ ಅಷ್ಟು ನಮ್ಮಲ್ಲಿರೋದಕ್ಕಿಂತ ಆಲ್ಮೋಸ್ಟ್ ಅರ್ಧ ನಿಕ್ಷೇಪ ಅಷ್ಟೇ ಹೊರತ ಪಾಕಿಸ್ತಾನದಲ್ಲಿ ಇರೋದು. ಆದ್ರೆ ಪಾಕಿಸ್ತಾನಕ್ಕೆ ಖುಷಿಯಾಗ್ಲಿ ಅಂತ ಆ ಮಾತೆಲ್ಲ ಹೇಳಿದ್ರು. ಆದ್ರೆ ಆ ಬಲೂಚಿಸ್ತಾನದಲ್ಲಿ ಯುರೇನಿಯಂ ಇದೆ, ಇದರಲ್ಲಿ ಎಂತದ್ದು ಶಗಾಯ್ ಡಿಸ್ಟ್ರಿಕ್ಟ್ ನಲ್ಲಿ, ಮತ್ತೆ ಡೇರಾ ಬುಕ್ತಿನಲ್ಲಿ ಕಾಪರ್, ದೆನ್ ಗೋಲ್ಡ್, ಅದೆಲ್ಲವೂ ತುಂಬಾ ಇದೆ. ಇವನ್ ಕಾಪರ್, ಯುರೇನಿಯಂ $260 ಬಿಲಿಯನ್ ಮೊತ್ತದ ಯುರೇನಿಯಂ ಇದೆ ಅಂತ. ಮತ್ತೆ ಆಕ್ಚುಲಿ ಅದೇ ಚಿನ್ನವನ್ನೇ ತಗೊಂಡ್ರೆ $200 ಬಿಲಿಯನ್ ಮೌಲ್ಯದ ಚಿನ್ನದ ಅದಿರು ಇದೆ ಅಂತ ಇಲ್ಲಿ. ಹೀಗೆ ಬಹುಶಃ ಪೆಟ್ರೋಲಿಯಂ ಇಲ್ಲದೆ ಇದ್ರು ಸಹ ಈ ಅದಿರುಗಳನ್ನ ತನ್ನದಾಗಿಸ್ಕೋಬೇಕು ಅನ್ನೋದು ಟ್ರಂಪ್ದು ಪ್ಲಾನ್ ಇರ್ಬೋದು. ಯುಕ್ರೇನ್ ನಲ್ಲೂ ಸಹ ಅಲ್ಲಿಯ ಖನಿಜಗಳನ್ನ ಹೊಡ್ಕೋಬೇಕು ಅಂತ ಟ್ರಂಪ್ ಮಾಡಿದ ಪ್ಲಾನ್ ನಮಗೆ ಗೊತ್ತೇ ಇದೆಯಲ್ವಾ. ಹೀಗಾಗಿ ಪಾಕಿಸ್ತಾನವನ್ನ ಅಂದ್ರೆ ಬಲೂಚಿಸ್ತಾನವನ್ನ ಮತ್ತೊಂದು ಯುಕ್ರೇನ್ ಮಾಡ್ಕೊಳ್ಳೋದು ಟ್ರಂಪ್ದು ಉದ್ದೇಶ. ಅದಾಗಬೇಕಾದರೆ ಆಕ್ಚುಲಿ ಬಲೂಚಿಸ್ತಾನ ಪಾಕಿಸ್ತಾನದ ಹಿಡಿತದಲ್ಲೇ ಇರಬೇಕು. ಯಾಕಂದ್ರೆ ಕಳೆದ ವಾರನೇ ಟ್ರಂಪ್ ಆ ರೀತಿ ಬಲೂಚಿಸ್ತಾನದಲ್ಲಿ ನಾವು ತೈಲ ತೆಗಿತೀವಿ ಅಂದಾಗ ಇದೇ ಬಲೂಚಿ ರೆಬಲ್ಸ್ ಏನ್ ಹೇಳಿದ್ರು ಗೊತ್ತಾ, ಆಯ್ತು ಇದುವರೆಗೆ ನಾವು ಪಾಕಿಸ್ತಾನಿಗಳನ್ನ ಮತ್ತೆ ಚೈನೀಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ವಿ, ಇನ್ನು ಅಮೆರಿಕನ್ಸ್ ಬಂದ್ರೆ ಇಲ್ಲಿ ನಮ್ ಬಾಂಬ್ಗಳಿಗೆ ಅವ್ರು ಗುರಿ ಆಗುತ್ತಾರೆ ಅಂದ್ರು. ಅಂದ್ರೆ ಅಮೆರಿಕ ತನ್ನ ಸೇನೆಯನ್ನ, ಟ್ರಂಪ್ ಅಮೆರಿಕ ಬಲೂಚಿಸ್ತಾನಕ್ಕೆ ತನ್ನ ಸೇನೆಯನ್ನ ಕಳಿಸೋದಕ್ಕೂ ಮೊದಲು ಈ ಬಲೂಚಿ ಹೋರಾಟಗಾರನ್ನೆಲ್ಲ ಟೆರರಿಸ್ಟ್ಗಳು ಅಂತ ಘೋಷಿಸ್ತಾ ಇದೆ. ಹೀಗಾಗಿ ಆ ಘೋಷಣೆ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಹೊರಗಿನಿಂದ ಹಣ ಸಹಾಯ ಬರೋದು ನಿಂತೋಗ್ತದೆ. ನಾವು ಇಂಡಿಯಾ ಸಹ ಏನಾದ್ರೂ ಸಹಾಯ ಮಾಡ್ತಾ ಇದ್ರೆ ಅಥವಾ ಅಫ್ಘಾನಿಸ್ತಾನ ಮಾಡ್ತಾ ಇದ್ರೆ ಆಯ್ತಾ, ಅದನ್ನ ಆಕ್ಚುಲಿ ಯುನೈಟೆಡ್ ನೇಷನ್ಸ್ ನಲ್ಲಿ ಪ್ರಶ್ನಿಸಬಹುದು. ಅಮೆರಿಕ ನಾವು ಟೆರರಿಸ್ಟ್ಗಳು ಅಂತ ಘೋಷಿಸಿದವರ ನೀವು ಸಹಾಯ ಮಾಡ್ತಾ ಇದ್ದೀರಿ ಅಂತ ಅಫ್ಘಾನಿಸ್ತಾನ ಮತ್ತೆ ಇಂಡಿಯಾ ಮೇಲೆ ಸ್ಯಾಂಕ್ಷನ್ಸ್ ವಿಧಿಸಬಹುದು. ಇದು ಆಕ್ಚುಲಿ ಬಲೂಚಿ ಹೋರಾಟಗಾರರಿಗೆ ಆಗುವಂತ ತೊಂದರೆ. ಯಾಕೆ ಟ್ರಂಪ್ ಆ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ವಿವರಿಸಿ ಹೇಳಿದ್ದೀನಿ. ಆಕ್ಚುಲಿ ಈ ಆಸಿಮ್ ಮುನಿರ್ ಹೇಳದ್ದನ್ನ ನಮ್ಮ ಸರ್ಕಾರ ಖಂಡಿಸಿದೆ. ಒಂದು ಮಾತು ಏನು ಅಂತ ಹೇಳಿದ್ರೆ, ಒಂದು ಮೂರನೆಯ ಫ್ರೆಂಡ್ಲಿ ಕಂಟ್ರಿಯ ನೆಲದಲ್ಲಿ ನಿಂತುಕೊಂಡು ಆಸಿಮ್ ಮುನಿರ್ ಈ ರೀತಿ ಮಾತಾಡೋದು ಸರಿಯಲ್ಲ, ಆಯ್ತಾ, ನಿಜ. ಆದ್ರೆ ಟ್ರಂಪ್ ಸರ್ಕಾರ ಇದನ್ನ ಖಂಡಿಸಿಲ್ಲ, ಆಸಿಮ್ ಮುನಿರ್ ಮಾತನ್ನ, ಆಯ್ತಾ. ಅದು ಆಕ್ಚುಲಿ ಅಂದ್ರೆ ಅವ್ರ ಮಾತಿಗೆ ಮೌನ ಸಮ್ಮತಿ ಕೊಟ್ಟ ಹಾಗಿದೆ, ನೇರವಾಗಿ ಖಂಡಿಸಿಲ್ಲ. ಆದ್ರೆ ಅಮೆರಿಕದ ಅಫಿಷಿಯಲ್ಸ್, ಮಾಜಿ CIA ಅಫಿಷಿಯಲ್ಸ್ ಹಲವಾರು ಜನ ಈ ವಿಷಯದಲ್ಲಿ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಒಬ್ರು ಏನೇ ಹೇಳಿದ್ರು ಅಂದ್ರೆ, ಆಸಿಮ್ ಮುನೀರ್ ಈಸ್ ಒಸಾಮಾ ಬಿನ್ ಲ್ಯಾಡೆನ್ ಇನ್ ಸೂಟ್ ಅಂಡ್ ಬೂಟ್, ಅಂದ್ರೆ ಸೂಟು ಬೂಟು ಧರಿಸಿದ ಒಸಾಮಾ ಬಿನ್ ಲ್ಯಾಡೆನ್ ಅಂತ ಒಬ್ರು ಮಾಜಿ CIA ಅಧಿಕಾರಿ ಹೇಳಿದ್ದಾರೆ. ಮತ್ತೊಬ್ರು ಏನ್ ಹೇಳಿದ್ದಾರೆ ಗೊತ್ತಾ, ಈ ಮನುಷ್ಯ ಅಂದ್ರೆ ಆಸಿಮ್ ಮುನೀರ್ ಹೇಳಿದ್ದೇನು, ಪಾಕಿಸ್ತಾನ ಮುಂದಿನ ಯುದ್ಧದಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನ ಬಳಸುತ್ತೆ, ಅದೇನಾದ್ರೂ ಆಕ್ಚುಲಿ ಪಾಕಿಸ್ತಾನ ಮುಳುಗೋದಾದ್ರೆ ಅರ್ಧ ಪ್ರಪಂಚವನ್ನ ತನ್ನೊಂದಿಗೆ ತಗೊಂಡು ಮುಳುಗುತ್ತೆ ಅಂತ ಆಸಿಮ್ ಮುನೀರ್ ಹೇಳಿದ್ದು ಥಂಪಾದಲ್ಲಿ, ಆಯ್ತಾ. ಅಂದ್ರೆ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ಗಳನ್ನ ಅಡ್ಡಾದಿಡ್ಡಿಯಾಗಿ ಯದ್ವಾ ಬಳಸುತ್ತೆ ಅಂತ ಅವ್ರು ಹೇಳಿದ್ರು. ಅಂದ್ರೆ ಇಂಡಿಯಾವನ್ನ ನಾಶ ಮಾಡುತ್ತೆ ಮತ್ತೆ ಸುತ್ತಮುತ್ತಲಿನ ಹಲವಾರು ದೇಶಗಳನ್ನ ನಾಶ ಮಾಡುತ್ತೆ ಅಂತ ಅವರು ಬುರುಡೆ ಕೊಚ್ಚಿಕೊಂಡದ್ದು, ಆಯ್ತಾ. ಆ ಮಾತನ್ನ ತಗೊಂಡು ಒಬ್ರು ಮಾಜಿ CIA ಅಧಿಕಾರಿ ಹೇಳ್ತಾರೆ, ಈ ಮನುಷ್ಯ ಹೇಳಿದ್ದಿದೆಯಲ್ಲ, ಇದು ಆಕ್ಚುಲಿ ISIS ಮತ್ತು ಒಸಾಮಾ ಬಿನ್ ಲಾಡೆನ್ ಹೇಳ್ತಿದ್ದಂತ ಮಾತುಗಳು.
ಇಂಥ ಮಾತುಗಳನ್ನ ಅಮೆರಿಕದ ನೆಲದಲ್ಲಿ ಆಡೋದಕ್ಕೆ ಆತನಿಗೆ ಅವಕಾಶ ಕೊಡಬಾರ್ದಾಗಿತ್ತು. ಈಗ ಆಡ್ಬಿಟ್ಟಿದ್ದಾನೆ. ಅಮೆರಿಕನ್ ಸರ್ಕಾರ ತಕ್ಷಣ ಅವರನ್ನ ಥ್ಯಾಂಪಾ ಇಂಟರ್ನ್ಯಾಷನಲ್ ಏರ್ಬೇಸ್ಗೆ ತಗೊಂಡೋಗಿ ಅಲ್ಲಿ ವಿಮಾನ ಕೂರಿಸಿ ಕ್ಯೂಬಾದಲ್ಲೋ ಬಹಾಮದಲ್ಲೋ ಡಂಪ್ ಮಾಡಬೇಕಾಗಿತ್ತು. ಆಮೇಲೆ ಪಾಕಿಸ್ತಾನಿಗಳು ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ಲಿ ತಮ್ಮ ದೇಶಕ್ಕೆ ಅಂತ ಒಬ್ಬ ಮಾಜಿ ಸಿಐ ಅಧಿಕಾರಿ ಹೇಳಿದ್ರು. ಅಂದ್ರೆ ಅಮೆರಿಕಾದಲ್ಲೇ ಈ ಆಸಿಮ್ ಮುನೀರ್ ಈ ಮಾತಿಗೆ ಉಗ್ರ ವಿರೋಧ, ಅಸಹನೆ ವ್ಯಕ್ತ ಆಗ್ತಾ ಇದೆ. ಸೊ ಹೀಗಾಗಿ ಅಂದ್ರೆ ಆ ಟ್ರಂಪ್ರ ಮುನೀರ್ ಪ್ರೀತಿ ಇದೆಯಲ್ಲ, ಅದು ಸಹ ಇನ್ನು ಟೀಕೆಗೊಳಗಾಗ್ತಾ ಇದೆ. ಸೊ ಹೀಗಾಗಿ ಟ್ರಂಪ್ ಇನ್ನು ಮುಂದೆ ಹಗ್ಗದ ಮೇಲೆ ನಡಿಬೇಕಾಗ್ತದೆ. ಸೊ ಟ್ರಂಪ್ ಮುನೀರ್ ವಿಷಯದಲ್ಲಿ